ನನ್ಗೆ ಪ್ರೆಸೆಂಟ್ ಫೇವ್ರೆಟ್ ಹೀರೋ ಬಂದ್ಬಿಟ್ಟು ಕಿಚ್ಚ ಸುದೀಪ್. Okay. ಅವರೇ ಯಾಕೆ ಅಂದ್ರೆ ಸೊ ಅವ್ರ ಇದ್ರಲ್ಲಿ ನಮ್ಗೆ ವಿಷ್ಣುವರ್ಧನ್ ರಿಫ್ಲೆಕ್ಟ್ ಸೊ ಆತರ ನಡವಳಿಕೆ ಕಾಣಿಸುತ್ತೆ ಅನಿಸ್ತಾರೆ. ಹುಟ್ಟಿದರೆ ಕನ್ನಡ ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಷ್ಟ ಅನ್ಸದಂದ್ರೆ ಒಂದೊಂದ್ ಸ್ಟೆಪ್ ಮ್ಯಾಚ್ ಆಗಲ್ಲ. ನಾವು ಸ್ಯಾರಿ ಡ್ರೆಸ್ಸಿಂಗ್ ವಿಚಾರಕ್ಕೆ ಯಾಕೆ ಬಂದೆ ಅಂತಂದ್ರೆ, ಎಷ್ಟೋ ಜನಕ್ಕೆ ಕರ್ನಾಟಕದಲ್ಲಿರೋರಿಗೆ ಇವತ್ತು ಕೂಡ ನಾವು ತುಂಬಾ ಜನರ ಬಾಯಲ್ಲಿ ಕೇಳಿದ್ವಿ, ನಾವು ಈ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಮ್ಗೆ ಸೀರೆ ಉಡಕ್ ಬರಲ್ಲ ಅಂತ ಹೇಳೋರು ತುಂಬಾ ಜನ ಇದಾರೆ ನಮ್ಮ ಕರ್ನಾಟಕದಲ್ಲಿ. ನೀವು ಹೆಂಗೆ ಸೀರೆ ಉಡೋದೆಲ್ಲ ಅಂದ್ರೆ ನಮ್ಗುನು ಬರ್ತಿರಿಲ್ಲ. ಫಸ್ಟ್ ಅರ್ಧಂಬರ್ಧ ಕರೆಕ್ಟ್ ಆಗಿ ಉಡ್ತೀರಿ, ಇನ್ ಅರ್ಧಂಬರ್ಧ ಅಲ್ಲಲ್ಲೇ ಜಾಸ್ತಿ ಪಿನ್ಸ್ ಹಾಕೊಂಡು ಹಂಗೆ ಟ್ರೈ ಮ್ಯಾನೇಜ್ ಮಾಡಿ. ಇದುವರೆಗೂ ಕರೆಕ್ಟ್ ಆಗಿ ಬರಲ್ಲ ನಮ್ಗೆ, ಪರ್ಫೆಕ್ಟ್ ಆಗಿ ಉಡಕ್ ಬರಲ್ಲ. ಇವ್ರು ಬರುತ್ತೆ ಪರ್ಫೆಕ್ಟ್ ಆಗಿ ಅಷ್ಟೇ. ಸೊ ನಮ್ಗೆ ಬಂದ್ಬಿಟ್ಟು ನಾನ್ ಆಕ್ಚುಲಿ ಇವಾಗ ಏನ್ ವರ್ಕ್ ಮಾಡ್ತಿದ್ದೀನಿ, ಇದಕ್ಕಿಂತ ಮುಂಚೆ ಮಾಡ್ತಿದ್ದು ವಿಸ್ಡಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಸ್ ಅನ್ ಅಕೌಂಟೆಂಟ್. ಸೊ ಅಲ್ಲಿ ನಾನು ಇಂಟರ್ವ್ಯೂಗೆ ಹೋದಾಗ ನಮ್ ಪ್ರಿನ್ಸಿಪಲ್ ನಮ್ ಮುಂಚೆನೆ ಹೇಳ್ಬಿಟ್ಟಿದ್ರು. ನಾನು ಹೋಗಿದ್ದು ಫಾರ್ಮಲ್ ಅಲ್ಲಿ ಇಂಟರ್ವ್ಯೂಗೆ, ಓಕೆ, ಟಿ ಶರ್ಟ್ ಪ್ಯಾಂಟ್. ಸೊ ಅಲ್ಲಿ ಅವ್ರು ಹೇಳಿದ್ರು, ಸೊ ನೋಡಿ ಇದು ಬಂದ್ಬಿಟ್ಟು ಸ್ಕೂಲ್, ಸೊ ಇಲ್ಲಿ ನಾವ್ ಹೇಗಿರ್ತೀವೋ ನಮ್ಮನ್ನ ನೋಡಿ ಮಕ್ಳು ಕೂಡ ಹಾಗೆ ಕಲಿತಾರೆ. ಸೊ ಅಲ್ಲಿ ಟೀಚರ್ಸ್ಗೆ ಏನಿದೆ ಅದು ಯೂನಿಫಾರ್ಮ್ ಪ್ರೊವೈಡ್ ಮಾಡಿದ್ರೆ, ಅದು ಫೀಮೇಲ್ ಫ್ಯಾಕಲ್ಟೀಸ್ಗೆ ಸ್ಯಾರಿ, ಸೊ ಜೆಂಟ್ಸ್ ಫ್ಯಾಕಲ್ಟೀಸ್ಗೆ ಶರ್ಟ್ ಪ್ಯಾಂಟ್ ಫಾರ್ಮಲ್. ಸೊ ಅವ್ರು ಹೇಳಿದ್ರು, ಸೊ ಯೂನಿಫಾರ್ಮ್ ಇರುತ್ತೆ, ನೀವು ಸ್ಯಾರಿ ವೇರ್ ಮಾಡ್ಬೇಕು, ಸ್ಯಾರಿ ಉಡೋದಕ್ಕೆ ಬರುತ್ತೆ ಅಲ್ವಾ ಅಂತ. ಸೊ ಅದಕ್ಕಿಂತ ಮುಂಚೆ ನಾನು ಕಾಲೇಜಲ್ಲಿ ಹುಟ್ಟಿದ್ದೆ, ನನ್ಗೆ ಸ್ಯಾರಿ ಮೇಲೆ ಸ್ವಲ್ಪ ಕ್ರೇಜ್ ಇತ್ತು, ನನ್ಗೆ ಉಟ್ಕೊಳ್ಳೋದಕ್ಕೆ ಬರ್ತಿತ್ತು. ಸೊ ನಮ್ಮಮ್ಮ ಉಟ್ಕೊಳ್ಳೋದು ನೋಡ್ತಿದ್ದೆ, ಸೊ ಅದನ್ನ ನೋಡಿ ನಾನ್ ಕಲ್ತಿದ್ದೆ. ಸೊ ನಮ್ಮ ಅಕ್ಕಗೆ ಕೂಡ ಸ್ಯಾರಿ ಇದ್ರವರೆಗೂ ಉಡೋದಕ್ಕೆ ಬರಲ್ಲ. ಸೊ ಮದ್ವೆಗೆ ಏನಿತ್ತು ಅದು ಪಾರ್ಲರ್ ಅವ್ರು ಬಂದು ಉಡ್ಸಿದ್ದು. ಅದನ್ನ ಬಿಟ್ಟು ಏನಾದ್ರು ಫಂಕ್ಷನ್ಸ್ ಇದೆ, ನಮ್ಮ ಅಕ್ಕ ಮಗುದ ಏನಾದ್ರು ಫಂಕ್ಷನ್ಸ್ ಇದೆ ಅಂದಾಗ ನನ್ನ ಕರೀತಾಳೆ, ಬಾ ಉಡ್ಸು. ಸೊ ಆಗ ಹೋಗಿ ನಾನು ಉಡ್ಸಿದ್ದೆ, ನನ್ ಪರ್ಫೆಕ್ಟ್ ಆಗಿ ಬರುತ್ತೆ ಸ್ಯಾರಿ ಉಡೋದಕ್ಕೆ. ಸೊ ಅಲ್ಲಿ ರೆಗ್ಯುಲರ್ ಆಗಿ ಸ್ಯಾರಿ ಉಡ್ಬೇಕಿತ್ತು. ಲೈಕ್ ವೆಡ್ನೆಸ್ಡೇ ಸ್ಯಾಟರ್ಡೇ ಬಿಟ್ಟು ಮಿಕ್ಕಿ ಡೇ ಎಲ್ಲ ಸ್ಯಾರಿ, ಅವ್ರು ಯೂನಿಫಾರ್ಮ್ ಪ್ರೊವೈಡ್ ಮಾಡಿದ್ರು ಸ್ಯಾರಿನ. ಸೊ ಅದು ಉಡ್ಬೇಕಾಯ್ತು. ಅದು ನಾನ್ ಅನ್ಕೊಂಡೆ ಸ್ಟಾರ್ಟಿಂಗ್ ಅಲ್ಲಿ ಹೇಗ್ ಮ್ಯಾನೇಜ್ ಮಾಡೋದು, ಫಂಕ್ಷನ್ಸ್ ಕರೆ ಒಂದಿನ 2 ದಿನ ಮ್ಯಾನೇಜ್ ಮಾಡೋದು, ಓಕೆ ಫೈನ್. ಸೊ ಡೈಲಿ ಬೆಳಗ್ಗೆ ಎದ್ದು ಸ್ಯಾರಿ ಹೇಗ್ ಉಡೋದು, ಅದು ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಸೊ ನಾನು ಮೊದ್ಲೇನೆ ಪಿನ್ ಮಾಡಿ, ಲೈಕ್ ಸರಿಗೆಲ್ಲ ಏನಿದೆ ಅದನ್ನ ಪಿನ್ ಮಾಡಿ ಇಟ್ಕೊಂಡ್ಬಿಡ್ತಿದ್ದೆ. ಲೈಕ್ ರೆಡಿಮೇಡ್ ಸ್ಯಾರಿ ತರ ಮಾಡಿಕೊಂಡಿಟ್ಟು ಬೆಳಗ್ಗೆ ಹೋಗ್ಬೇಕಾದ್ರೆ ಹಂಗೆ ಫಾಸ್ಟ್ ಆಗಿ ಉಟ್ಕೊಂಡು ಹೋಗ್ತಿದ್ದೆ. ಸೊ ಅದನ್ನ ರೆಗ್ಯುಲರ್ ಆಗಿ ಉಟ್ಟಿ ಈಗ ಪರ್ಫೆಕ್ಟ್ ಆಗಿದೆ. ಸೊ ಜಸ್ಟ್ 5 minutes ಕೊಟ್ರು ಉಟ್ಕೊಂಡ್ ಬಂದ್ಬಿಟ್ಟು. ಇನ್ನ ಸ್ಯಾರಿ ಹಾಕೊಂಡು ಓಡಾಡೋದೇ ಕಷ್ಟ ಅಂತಾರೆ, ಡ್ಯಾನ್ಸ್ ಮಾಡ್ತೀವಿ. ಹೆಂಗ್ ಪ್ರಾಕ್ಟೀಸ್ ಮಾಡಿದ್ರಿ? ಕಷ್ಟ ಆಗಲ್ವಾ? ಕಷ್ಟ ಆಗುತ್ತೆ. ಹೆಂಗ್ ಪ್ರಾಕ್ಟೀಸ್ ಮಾಡ್ತೀರಿ? ಹಂಗೆ ಪ್ರಾಕ್ಟೀಸ್ ಮುಂಚೆನೆ ಮಾಡ್ಕೊಂಡಿರ್ತೇವೆ. ಅಲ್ಲಿ ಜಸ್ಟ್ ಹೋಗಿ ವಿಡಿಯೋ ಆನ್ ಮಾಡ್ಕೊಂಡು ಥ್ಯಾಂಕ್ಸ್ ಮಾಡ್ತೀವಿ. ಕಷ್ಟ ಅನ್ಸದಂದ್ರೆ ಒಂದೊಂದ್ ಸ್ಟೆಪ್ ಮ್ಯಾಚ್ ಆಗಲ್ಲ. ನಾವು ಸ್ಯಾರಿ ಹಾಕೊಂತೀರಿ ಅಂತ ಗೊತ್ತಿದ್ರೆ, ಈ ಒಂದ್ ಸಾಂಗ್ ಸೆಲೆಕ್ಟ್ ಮಾಡಿರ್ತೇವಲ್ವಾ, ಅದಕ್ಕೆ ಸ್ಯಾರಿ ಹಾಕೊಂತೀರಿ ಅಂತ ಗೊತ್ತಿದ್ರೆ ಅದಕ್ಕೆ ಯಾವ ತರ ಸ್ಯಾರಿಗೆ ಯಾವ ತರ ಸ್ಟೆಪ್ ಬೇಕೋ ಆ ತರ ಸ್ಟೆಪ್ ನ ಮುಂಚೆನೆ ಮ್ಯಾಚ್ ಅಪ್ ಮಾಡ್ಕೊಂಡಿರ್ತೇವೆ. ಹೆಂಗ್ ಕೊರಿಯೋಗ್ರಫಿ ಮಾಡ್ತೀರಿ? ಅಂದ್ರೆ ಸ್ಟೆಪ್ಸ್ ಎಲ್ಲ ಎಲ್ಲಿ ಕಲಿತೀರಿ, ಎಲ್ಲಿ ನೋಡ್ತೀರಿ? ಓನ್ ಆಗಿ, ಇಲ್ಲಾಂದ್ರೆ ಬೇರೆ ಸಾಂಗ್ ಇಂದ ಅವ್ರ ಸ್ಟೆಪ್ ಹಾಕಿರ್ತಾರಲ್ಲ, ಅವ್ರದಿಂದ ಸ್ವಲ್ಪ ಲೈಟ್ ಆಗಿ ನೋಡ್ತೀವಿ. ಇನ್ನೆಲ್ಲ ಓನ್ ಸ್ವಲ್ಪ. ಅಂದ್ರೆ ಒಂದು ರೀಲ್ ಮಾಡ್ಬೇಕಾದ್ರೆ ಎಷ್ಟು ದಿನ ಪ್ರಿಪರೇಷನ್ ಮಾಡ್ತಾರೆ, ಅಥವಾ ಎಷ್ಟು ಪ್ರಿಪರೇಷನ್ ಮಾಡ್ತೀವಿ? 2 days. 2 days. ಓಕೆ, 2 days ಇವರಿಬ್ರಿಗೂ ನೀವು ಸ್ಟೆಪ್ಸ್ ಹೇಳ್ಕೊಡ್ತೀರಿ. ಫಸ್ಟ್ ಇವ್ರು ಕಲಿತಾರೆ. ಇಲ್ಲ, ಇವ್ರು ಕಲಿತಾರೆ. ಓಕೆ, ಇವ್ರು ನಾವು ಬಿಸಿ ಇರ್ತೀವಿ, ನಾವು ಕೆಲಸದಲ್ಲಿ ಇರ್ತೇವೆ, ಇವ್ರು ಸ್ಕೂಲ್ಗೆ ಹೋಗಿರ್ತಾರೆ. ಸಾಟರ್ಡೆ ಸಂಡೇ ಏನ್ ಸಿಗುತ್ತೆ ನಮ್ಗೆ ವೀಕ್ ಆಫ್ಸ್, ಸೊ ಅದ್ರಲ್ಲಿ ಇವ್ರು ಮುಂಚೆನೆ ಈ ಸಾಂಗ್ ಅಂತ ನಾವ್ ಹೇಳ್ಬಿಟ್ಟಿರ್ತೀರಿ, ನೆಕ್ಸ್ಟ್ ಸಂಡೇ ಬಂದ್ಬಿಟ್ಟು ಈ ಸಾಂಗ್ ಗೆ ನಾವ್ ರೀಲ್ ಮಾಡ್ಬೇಕು. ಸೊ ಕಾಸ್ಟ್ಯೂಮ್ ಬಂದ್ಬಿಟ್ಟು ಇದಾಗಿರುತ್ತೆ. ಸೊ ಇವ್ರದ್ದೇನಿದೆ ಸ್ಟೆಪ್ ಕಲಿತಾರೆ. ಇವ್ರು ಸ್ಟೆಪ್ ಕಲ್ದೆ ಇವ್ರು ಪರ್ಫೆಕ್ಟ್ ಆಗಿರ್ತಾರೆ. ಸೊ ನಮ್ಮಿಬ್ಬರಿಗೆ ಅರೌಂಡ್ ಸ್ಯಾಟರ್ಡೆ ಈವ್ನಿಂಗ್ ಅರೌಂಡ್ 6 to 7, 8 ಏನಿದೆ ಅದ್ರಲ್ಲಿ ನಮ್ಗೆ ಹೇಳ್ಕೊಟ್ಬಿಡ್ತಾರೆ ಸ್ಟೆಪ್ಸ್. ಸೊ ಈ ಸ್ಟೆಪ್ ಇರುತ್ತೆ, ಫಸ್ಟ್ ಸ್ಟೆಪ್ ಇದು, ಸೆಕೆಂಡ್ ಸ್ಟೆಪ್ ಇದು, ಥರ್ಡ್ ಸ್ಟೆಪ್ ಇದು, ಈ ತರ ಫಾಲೋ ಆಗ್ಬೋದು ಅಂತ. ಸೊ ಇವ್ರು ಹೇಳ್ಕೊಟ್ಮೇಲೆ ನಮ್ ಲೈಕ್ ಮಿರರ್ ಅಲ್ಲಿ ನಾವು ಮೂವಾರ್ದು ನೋಡ್ತೀವಿ ಕರೆಕ್ಟ್ ಆಗಿ ಬರ್ತಿದ್ಯಾ. ಸೊ ಅಲ್ಲಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ಲೈಕ್ ಆಫ್ಟರ್ನೂನ್ ಗೆ ಹೊರಗಡೆ ಹೋಗ್ಬಿಟ್ಟು ಕರೆಕ್ಟ್ ಆಗಿರೋ ಲೊಕೇಶನ್ ನೋಡ್ಕೊಂಡು ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಶೂಟ್ ಮಾಡ್ತೀವಿ. ಅಂದ್ರೆ ಈಗ ಕಮೆಂಟ್ ಸೆಕ್ಷನ್ ನ ಬಿಟ್ಟು, ಕಮೆಂಟ್ ಸೆಕ್ಷನ್ ಅಲ್ಲಿ ಏನ್ ರಿಕ್ವೆಸ್ಟ್ ಬರುತ್ತೆ, ಈ ಸಾಂಗ್ ಮಾಡಿ, ಆ ಸಾಂಗ್ ಮಾಡಿ ಅಂದ್ಬಿಟ್ಟು ನೀವು ಸಾಂಗ್ ಸೆಲೆಕ್ಟ್ ಮಾಡ್ಕೊಳ್ಳೋದಿದ್ರೆ ಹೆಂಗ್ ಸೆಲೆಕ್ಟ್ ಮಾಡ್ತೀವಿ? ಹೆಂಗ್ ಹುಡುಕ್ತೀವಿ ಕನ್ನಡ ಸಾಂಗ್ಸ್? ಇವಾಗ ಓಲ್ಡ್ ಸಾಂಗ್ ಇರುತ್ತೆ, ಕೇಳಕ್ಕೆ ಯಾವ ಚಂದ ಇರ್ತದೆ, ಮ್ಯೂಸಿಕ್ ಚೆನ್ನಾಗಿರ್ಬೇಕಷ್ಟೇ. ಓಕೆ, ಆತರ ಡಿಸೈಡ್ ಮಾಡ್ತಿದ್ದೀವಿ. ಓಕೆ, ಸೂಪರ್. ಇನ್ನ ಓಲ್ಡ್ ಕನ್ನಡ ಸಾಂಗ್ಸ್, ಕನ್ನಡ ಆಕ್ಟರ್ಸ್ ಅಂತ ಬಂದಾಗ ಯಾರು?
ಓಲ್ಡ್ ಅಂದ್ರೆ ನಮ್ಗೆ ನಾನ್ ನೋಡಿದೀನಿ, ಬ್ಲಾಕ್ ಅಂಡ್ ವೈಟ್ ಸಿನಿಮಾ ಇದ್ದಂಗಿಂದನೂ ನೋಡಿದೀನಿ ರಾಜ್ಕುಮಾರ್. ಕನ್ನಡ films. ರಾಜ್ಕುಮಾರ್ ಇಷ್ಟ, ಮತ್ತೆ ಆಟೋ ಶಂಕರ್ ಅಂತಾರೆ ಅವ್ರ ಹೆಸರು, ಶಂಕರ್ನ ಅವ್ರ ಫೇವ್ರೆಟ್. ವಿಷ್ಣುವರ್ಧನ್ ಅಂತೂ ಈಗ ನನ್ಗೆ ಪ್ರೆಸೆಂಟ್ ಫೇವ್ರೆಟ್ ಹೀರೋ ಬಂದ್ಬಿಟ್ಟು ಕಿಚ್ಚ ಸುದೀಪ್. Okay. ಅವರೇ ಯಾಕೆ ಅಂದ್ರೆ ಸೊ ಅವ್ರ ಇದ್ರಲ್ಲಿ ನಮ್ಗೆ ವಿಷ್ಣುವರ್ಧನ್ ರಿಫ್ಲೆಕ್ಟ್, ಸೊ ಆತರ ನಡವಳಿಕೆ ಕಾಣಿಸ್ತಾರೆ. ಸೊ ವಿಷ್ಣುವರ್ಧನ್ ನನ್ಗೆ ಫುಲ್ ಫೇವ್ರೆಟ್. ಸೊ ವಿಷ್ಣುವರ್ಧನ್ ಯಾವುದೇ ಮೂವಿ ಬರ್ಲಿಲಿ ಸೊ ಹೇಳಿ ಲೈಕ್ ಅವಾಗ ಉದಯ ಟಿವಿ ಎಲ್ಲ ಇತ್ತು, ಸೊ ಅದ್ರಲ್ಲಿ ಈ ಟೈಮಿಂಗ್ ಈ ಮೂವಿ ಬರುತ್ತೆ ಅಂತ ಇರುತ್ತಲ್ಲ, ಸೊ 1 hour ಮುಂಚೆನೆ ಊಟ ಎಲ್ಲ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದೀರಾ ಮೂವಿ ನೋಡ್ಬೇಕು ಅಂತ. ಸೊ ವಿಷ್ಣುವರ್ಧನ್ ಫೇವ್ರೆಟ್. ಉಪ್ಪಿ ಸರ್ ಅವ್ರದ್ದು, ಉಪೇಂದ್ರ ಸರ್ ಅವ್ರದ್ದು ಕೂಡ ಸಿನಿಮಾಸ್ ನೋಡಿದೀವಿ. ಸೊ ರಾಜ್ಕುಮಾರ್ ಕೂಡ ಫೇವ್ರೆಟ್, ಬಟ್ ರಾಜ್ಕುಮಾರ್, ಉಪೇಂದ್ರ ಸರ್, ಆಟೋ ಶಂಕರ್ ಸೊ ಅವಾಗ ಎಲ್ರು ಆಟೋ ಶಂಕರ್ ಅಂತಿದ್ದಲ್ಲ, ಸೊ ಅದೇ ರೂಢಿ ಆಗಿದೆ. ಅವ್ರದೆಲ್ಲರಲ್ಲಿ ನಮ್ಗೆ ಜಾಸ್ತಿ ಇಷ್ಟ ಅಂದ್ರೆ ವಿಷ್ಣುವರ್ಧನ್. ಸೊ ಈಗಿನ ಇದ್ರಲ್ಲಿ ಫೇವ್ರೆಟ್ ಬಂದ್ಬಿಟ್ಟು ಸುದೀಪ್ ಸರ್. ಸೊ ಯಶ್ ಸರ್ ಕೂಡ ಇಷ್ಟ, ಪುನೀತ್ ರಾಜ್ಕುಮಾರ್ ಸರ್ ಕೂಡ ಇಷ್ಟ, ಶಿವರಾಜ್ ಕುಮಾರ್ ಸರ್ ಕೂಡ ಇಷ್ಟ, ಬಟ್ ನನ್ ಫೇವ್ರೆಟ್ ಬಂದ್ಬಿಟ್ಟು ಸುದೀಪ್ ಸರ್. ಯಶ್. ಈಗ ರೈಟ್ ನಾವು ಯಶ್ ಅವರು ಹಳೆ ಆಕ್ಟರ್ಗಳೆಲ್ಲ ಇಷ್ಟ. ಹಳೆ ಆಕ್ಟರ್ ಪುನೀತ್ ರಾಜ್ಕುಮಾರ್ ಸರ್. ರಾಜ್ಕುಮಾರ್ ಸರ್ ಇಷ್ಟ. ಅವ್ರದ್ದು ಅಂದ್ರೆ ಅವ್ರ ಸಿನಿಮಾಗಳೆಲ್ಲ ಅವ್ರ ಡೈಲಾಗ್ ಡೆಲಿವರಿ, ಅವ್ರ ಆಕ್ಟಿಂಗ್, ಅವ್ರ ಸಾಂಗ್ ಗಳು ಕೇಳಿದ್ರಲ್ಲ, ಅವ್ರ ಹಾಡು ಇಷ್ಟ ಆಗುತ್ತೆ ನಿಮ್ಗೆ? ಯಾವ ಸಾಂಗ್ ಇಷ್ಟ ಆಗುತ್ತೆ? ಹುಟ್ಟಿದರೆ ಕನ್ನಡ ಹುಟ್ಟಬೇಕು. ಒಂದೆರಡು ಲೈನ್ ಆಡ್ಬೋದಾ ನಮಗೋಸ್ಕರ, ನಮ್ ವೀಕ್ಷಕರಿಗೋಸ್ಕರ? ಹುಟ್ಟಿದರೆ ಕನ್ನಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಹುಟ್ಟಬೇಕು, ಬದುಕಿದ್ದು ಚಟಕ ಬಂಡಿ, ಓಡಿಸುವ ಬಂಡಿ, ಓಡಿಸುವ ಬಂಡಿ. ಸೂಪರ್. ನಿಮ್ಗೂ ಬರುತ್ತಾ? ನಿಮ್ಗೂ ಆ ಸಾಂಗ್ ಇಷ್ಟ? ನೀವು ಒಂದೆರಡು ಲೈನ್ ಆಡ್ಬೋದಾ? ಹುಟ್ಟಿದರೆ ಕನ್ನಡ ಹುಟ್ಟಬೇಕು, 3 ಜನ ಒಟ್ಟಿಗೆ ಸೇರೋಣ. ಹುಟ್ಟಿದರೆ ಕನ್ನಡ ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮೆಟ್ಟಬೇಕು, ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಸೂಪರ್ 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 ಆಗಿ ಆಡಿದ್ರಿ. ಇನ್ನ ಕನ್ನಡದ ವಿಚಾರಕ್ಕೆ ಬಂದಾಗ ನಿಮ್ ಪ್ರೊಫೈಲ್ ಗಳನ್ನ ನೋಡಿದಾಗ ಅಂದ್ರೆ ನಿಮ್ಮ ಅದೇ ಜಸ್ಟ್ ಇದೊಂದು ಫೋಟೋ ನೋಡಿದಾಗ ಅಂದ್ರೆ ಕಾಂಬಿನೇಷನ್ ಅಂತ ಬಂದಾಗ ರೆಡ್ ಅಂಡ್ ಯೆಲ್ಲೋ ಕಾಂಬಿನೇಷನ್ ಅಂದ್ರೆ ಇಂಡಿಯಾ ಕರ್ನಾಟಕದ ಫ್ಲಾಗ್ ನ ಕಾಂಬಿನೇಷನ್, ಈ ತರದ್ದು ಪ್ಲಾನ್ ಎಲ್ಲ ಹೆಂಗ್ ಮಾಡ್ತೀರಿ? ಅದು ಕಾಸ್ಟ್ಯೂಮ್ ಬಂದ್ಬಿಟ್ಟು ನೇಪಾಳದ ಕಲ್ಚರಲ್ ಕಾಸ್ಟ್ಯೂಮ್. ಓಕೆ. ಹೆಣ್ಮಕ್ಳ ಹಬ್ಬ ತೀಜ್ ಅಂತ ಹೇಳ್ತಾರೆ ಅದಕ್ಕೆ. ಅದು ವುಮೆನ್ಸ್ ಡೇ ತರ ಸೆಲೆಬ್ರೇಟ್ ಮಾಡ್ತಾರೆ ಅದನ್ನ. ಅಲ್ಲಿ ಅವತ್ತು ನಮ್ಗೆ ಯಾರೋ ಈ ತರ ಸ್ವಲ್ಪ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ, ಫೇಸ್ಬುಕ್ ಅಲ್ಲಿ ನಮ್ ಪೇರೆಂಟ್ಸ್ ಆಗ್ತಿರ್ತಾರೆ, ನಾವ್ ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಆಗ್ತಿರ ಅದು ಫೇಸ್ಬುಕ್ ಅಲ್ಲಿ ಆಗ್ತಿರ್ತಾರೆ. ಬಟ್ ನಮ್ ಜನಕ್ಕೆ ತುಂಬಾ ಸ್ವಲ್ಪ ಜನಕ್ಕೆ ಅರ್ಥ ಆಗುತ್ತೆ, ಸ್ವಲ್ಪ ಜನಕ್ಕೆ ಆಗಲ್ಲ. ಬಟ್ ಏನೋ ಮಾಡಿದ್ದಾರೆ, ಚೆನ್ನಾಗಿ ಡ್ಯಾನ್ಸ್ ಆಡಿದಾರೆ ಗೊತ್ತಾಗುತ್ತೆ. ಅದ್ರಿಂದ ಯಾರೋ ಕಾಂಟ್ಯಾಕ್ಟ್ ತಗೊಂಡು ಇವ್ರ ಮಕ್ಳು ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೆ, ಅವ್ರ ಪೇರೆಂಟ್ಸ್ ಕಾಂಟ್ಯಾಕ್ಟ್ ತಗೊಂಡು, ನಮ್ ಪೇರೆಂಟ್ಸ್ ಕಾಂಟ್ಯಾಕ್ಟ್ ತಗೊಂಡು ಇಲ್ಲಿ ಈ ತರ ನೇಪಾಳಿ ಸಾಂಗ್ಗೆ ಒಂದ್ ಡ್ಯಾನ್ಸ್ ಮಾಡ್ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ನೇಪಾಳಿ ತೀಸ್ದು ಒಂದ್ ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡು ಆ ತರ ರೆಡಿ ಆಗಿದೆ. ಅಲ್ಲೆಲ್ಲ ಏನಾದ್ರು ಫಂಕ್ಷನ್ಸ್ ಇದ್ರೆ ಆ ತರ ರೆಡಿ ಆಗ್ತಾರೆ. ಅದ್ರಲ್ಲೂ ಎಸ್ಪೆಷಲಿ ನಾನು ಈ ಡ್ರೆಸ್ ಈ ಕಾಂಬಿನೇಷನ್ ರೆಡ್ ರೆಡ್ ಅಂಡ್ ಯೆಲ್ಲೋ ಇಸ್ ಕರ್ನಾಟಕ ಫ್ಲಾಗ್. ಅಲ್ಲಿ ರೆಡ್ ಬಂದ್ಬಿಟ್ಟು ಈ ತರ ಫಂಕ್ಷನ್ಸ್ ಗೆಲ್ಲ ರೆಡ್. ಯೂಶಲಿ ಅಲ್ಲಿ ಲೈಕ್ ಮದ್ವೆ ಆಗಿರೋ ಹೆಣ್ಮಕ್ಳು ಏನಿರ್ತಾರೆ, ಸೊ ಅವ್ರದ್ದು ಮೇನ್ ಕಲರ್ ಬಂದ್ಬಿಟ್ಟು ರೆಡ್. ಸೊ ಈವನ್ ಕೂಡ ಅಲ್ಲಿ ಮದ್ವೆ ಹೆಣ್ಣು ರೆಡ್ ಸ್ಯಾರಿಯಲ್ಲಿ ಜಾಸ್ತಿ ಕಾಣಿಸ್ತಾರೆ. ಸೊ ಮದ್ವೆ ಆಗಿರೋ ಮ್ಯಾರೇಜ್ ಆಗಿರೋ ಅಂಕಲ್ ಆಂಟೀಸ್ ಏನಿದ್ದಾರೆ, ಸೊ ಅದ್ರಲ್ಲಿ ಕೂಡ ಫೀಮೇಲ್ ಜಾಸ್ತಿ ರೆಡ್ ನ ಯೂಸ್ ಮಾಡ್ತಾರೆ. ಸೊ ಅವ್ರಿಗೆ ಒಂದು ಲೈಕ್ ನೀವ್ ಇಲ್ಲಿ ಹೆಂಗೆ ತಾಳಿ ಅಂತ ಹಾಕ್ತಿರೋ, ಸೊ ನಮ್ದ್ರಲ್ಲಿ ಅಲ್ಲಿ ತಾಳಿ ಇರೋದಿಲ್ಲ. ಸೊ ನಮ್ದು ಮದ್ವೆ ಕಲ್ಚರ್ ಬಂದ್ಬಿಟ್ಟು ಸಪ್ತಪದಿ ಇರುತ್ತೆ. ಸೊ ಲೈಕ್ ಅಗ್ನಿ ಏನ್ ಹಾಕಿರ್ತಾರ ಅದ್ರ ಸುತ್ತ 7 ರೌಂಡ್ ಇರ್ಬೇಕು. ಸೊ ಆ ತರ ಮ್ಯಾರೇಜ್ ಇರುತ್ತೆ. ಸೊ ಮದ್ವೆ ಆದ್ಮೇಲೆ ಲೈಕ್ ಹುಡುಗನ್ ಕಡೆಯಿಂದ ಒಂದು ಕಾಣಿಕೆ ಬಂದ್ಬಿಟ್ಟು ಲೈಕ್ ಕತ್ತು ಚೀನಿ ಏನ್ ತಾಳಿ ಕೊಡ್ತಿರೋ, ಸೊ ಅದ್ರಲ್ಲಿ ನಮ್ದು ತಿಲ್ಹರಿ ಅಂತ ಇರುತ್ತೆ. ಸೊ ತಿಲ್ಹರಿ ಬಂದ್ಬಿಟ್ಟು ಕಂಪ್ಲೀಟ್ ಮಣಿಗಳ ಸರ. ಸೊ ಕೆಳಗಡೆ ಬಂದ್ಬಿಟ್ಟು ಗೋಲ್ಡ್ ಅಲ್ಲಿ ಅದು ನಮ್ದು ಕಲ್ಚರಲ್, ಸೊ ನಮ್ ಇದ್ರಲ್ಲಿ ಬರುತ್ತೆ, ಅದನ್ನೇ ಹಾಕ್ಬೇಕು ಅಂತ. ಸೊ ಅದನ್ನ ಹಾಕ್ತಾರೆ. ಸೊ ತಿಲ್ಹರಿ ಬಂದ್ಬಿಟ್ಟು ಗ್ರೀನ್ ಕಲರ್ ಅಲ್ಲಿ ಇರುತ್ತೆ, ಯೆಲ್ಲೋ ಕಲರ್ ಅಲ್ಲಿ ಇರುತ್ತೆ. ಸೊ ಸೈಡ್ ಅಲ್ಲಿ ಬೇಕಾದ್ರೂ ಹಾಕ್ತಾರೆ, ಇಲ್ಲ ಈ ತರ ಬೇಕಾದ್ರೂ ಹಾಕ್ತಾರೆ. ಸೊ ಅದಕ್ಕೆ ಮೇನ್ ಬಂದ್ಬಿಟ್ಟು ರೆಡ್ ಸ್ಯಾರಿ ಮೇಲೆ ಗ್ರೀನ್ ಸರ ಹಾಕ್ತಾರೆ, ಇಲ್ಲ ರೆಡ್ ಸ್ಯಾರಿ ಮೇಲೆ ಯೆಲ್ಲೋ ಕಲರ್ ಇದು ಸರ ಹಾಕ್ತಾರೆ. ಸೊ ಅದ್ರ ಹಿಂದೆಗಡೆ ಫ್ಲಾಗ್ ನಾವು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ. ನೀವ್ ಹೇಳಿದ್ಮೇಲೆ ಬೀಟ್ ಪ್ಲಸ್ ಕರ್ನಾಟಕ.